ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಆಸ್ ಆಫ್ ನೋ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಮೋಸ್ಟ್ ಲೈಕ್ ಅದೇ ರೀತಿ ಮೂವ್ ಆಗಿದೆ. ಆಕ್ಚುಲಿ ಇಲ್ಲಿಂದ ರೆಡ್ ಕ್ಯಾಂಡಲ್ ಆಯಿತು ಅಂಡ್ ಯು ಪ್ಯಾಟರ್ನ್ ಅಲ್ಲಿ ಟ್ರೇಡ್ ಸಿಕ್ಕಿದೆ. ಸೊ ಇಲ್ಲಿಂದ ಇಲ್ಲಿವರೆಗೂ 205 ಪಾಯಿಂಟ್ಸ್ ಮೂವ್ ಆಗಿದೆ. ಬಟ್ ಇನ್ ಮಿಡಲ್ ಸ್ವಲ್ಪ ವಾಲಾಟಿಲಿಟಿ ಜಾಸ್ತಿ ಇರೋ ಕಾರಣ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗಿದಾವೆ ಅಥವಾ ಸ್ಮಾಲ್ ಎಸ್ ಎಲ್ ಗಳು ಹಿಟ್ ಆಗಿದಾವೆ ಅಂತ ಹೇಳ್ಬಹುದು. ಸೊ ಒನ್ ಡೇ ಟೈಮ್ ಫ್ರೇಮ್ ನೋಡೋಣ. ಸೇಮ್ ಆಸ್ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನಿನ್ನೆ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಇತ್ತು. ಬಟ್ ಇವತ್ತಿಂದು ಸ್ಟ್ರಾಂಗ್ ಬುಲ್ಲಿಶ್ ಅಂತ ಹೇಳಕ್ ಬರಲ್ಲ. ನೈದರ್ ಬೈಯಿಂಗ್ ಡಿಸಿಷನ್ ನಾರ್ ಸೆಲ್ಲಿಂಗ್ ಡಿಸಿಷನ್ ಆ ರೀತಿ ಇದೆ. ಓಕೆ, ಡೇ ಟೈಮ್ ಫ್ರೇಮ್ ಅಲ್ಲಿ ಈ ರೀತಿ ಕನ್ಫ್ಯೂಷನ್ಸ್ ಇದೆ ಅಂದ್ರೆ ನಾವು ನೆಕ್ಸ್ಟ್ ಮಾಡೋ ಕೆಲಸ ಏನಂದ್ರೆ 15 ಮಿನಿಟ್ ಟೈಮ್ ಫ್ರೇಮ್ಗೆ ಸ್ವಿಚ್ ಆಗೋದು. 15 ಮಿನಿಟ್ ಟೈಮ್ ಫ್ರೇಮ್ಗೆ ಸ್ವಿಚ್ ಆದ ನಂತರ ದ ಫೈನಲ್ ಕನ್ಕ್ಲೂಷನ್ ನಮ್ಗೆ ಏನ್ ಸಿಗುತ್ತೆ, ಇಲ್ಲಿ ಕ್ಲೋಸಿಂಗ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಪ್ರೀವಿಯಸ್ ಯಾವುದೇ ಹೈ ಇಲ್ಲ, ಹೈ ಸಿಕ್ಕಿರೋದು ಇಲ್ಲಿದೆ. ಓಕೆ, ಪರ್ಫೆಕ್ಟ್ ಹೈ ಇರೋದು ಇಲ್ಲಿದೆ. ಸೊ ಆಸ್ ಆಫ್ ನೋ ನಾವು ಬೈಯಿಂಗ್ ಅಪಾರ್ಚುನಿಟಿಯನ್ನು ನೋಡಬೇಕು ಅಂದ್ರೆ ಮ್ಯಾಕ್ಸಿಮಮ್ ನಮಗೆ 120 ಅಥವಾ 100 ಪಾಯಿಂಟ್ಸ್ ಟಾರ್ಗೆಟ್ ಸಿಗ್ಬೋದು. ಯಾವಾಗ ಈ ಹೈ ಬ್ರೇಕ್ ಆದಾಗ, ಅದು ಯಾವಾಗ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಬೇಕು. ಫ್ಲಾಟ್ ಓಪನ್ ಆಗಿ ಈ ಹೈ ಬ್ರೇಕ್ ಆದ್ರೆ, ಓಕೆ, ಇಲ್ಲಿ ಓಪನ್ ಆಗಿ ಈ ಹೈ ಬ್ರೇಕ್ ಆದ್ರೆ ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗೋ ಚಾನ್ಸ್ ಇರುತ್ತೆ. ಬಟ್ ಪೋಸ್ಟ್ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಕೆಳಗಡೆ ಕ್ಲೋಸ್ ಆಗಿದೆ ಆಕ್ಚುಲಿ. ಡನ್. ಬೇಕಾದ್ರೆ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡಬಹುದು 49,400 ಇಲ್ಲಿ ತೋರಿಸ್ತಾ ಇದೆ. ಬಟ್ ಇಲ್ಲಿ ತೋರಿಸ್ತಾ ಇರೋದು ನೋಡಿ 49,311. ಓಕೆ, ಪೋಸ್ಟ್ ಮಾರ್ಕೆಟ್ ಕ್ಲೋಸಿಂಗು 90 ಪಾಯಿಂಟ್ಸ್ ಕೆಳಗಡೆ ಕ್ಲೋಸ್ ಆಗಿದೆ ಇಲ್ಲಿ ಅಂತ ನಾವು ಕನ್ಸಿಡರ್ ಮಾಡಬಹುದು, ಅಪ್ರಾಕ್ಸಿಮೇಟ್ಲಿ ಇಲ್ಲಿ. ಡನ್. ಸೊ ಇದು ಇಲ್ಲೇನಾದ್ರೂ ಓಪನ್ ಆಗಿ 49,400 ಹತ್ರ ಓಪನ್ ಆಗಿ ಇವತ್ತಿನ ಹೈ ಬ್ರೇಕ್ ಆದ್ರೆ 100 ಪಾಯಿಂಟ್ಸ್ ಟಾರ್ಗೆಟ್ ಸಿಗೋ ಚಾನ್ಸಸ್ ಇದೆ. ಬಟ್ ಸೆಲ್ಲಿಂಗ್ ಅಪಾರ್ಚುನಿಟಿ ಯಾವಾಗ? ಸೆಲ್ಲಿಂಗ್ ಅಪಾರ್ಚುನಿಟಿ ನಾವು ನೋಡಬೇಕು ಅಂದ್ರೆ ಇಲ್ಲಿ 49,200 ಕೆಳಗಡೆ ಮಾರ್ಕೆಟ್ ಬರಬೇಕು. ಅಂದ್ರೆ ಈ ಝೋನ್ ಅಲ್ಲಿ ಎಲ್ಲಾದ್ರೂ ಓಪನ್ ಆಗಿ 49,300 ಇಂದ 200 ಈ ಝೋನ್ ಅಲ್ಲಿ ಎಲ್ಲಾದ್ರೂ ಓಪನ್ ಆಗಿ ಸ್ವಲ್ಪ ಕನ್ಸಾಲಿಡೇಷನ್ ಆಗಿ ಕೆಳಗಡೆ ಲೋ ಬ್ರೇಕ್ ಆದ್ರೆ ಅಗೇನ್ ಇಲ್ಲಿವರೆಗೂ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 48,900 ಅಥವಾ 49,000 ಏನ್ ರೌಂಡ್ ಹೇಳಿದೆ ಅಲ್ಲೊಂದು ಸ್ವಲ್ಪ ರೀಟೆಸ್ಟ್ ಆಗಿ ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಇದೆ. ಅಪ್ ಟು 48,800 ವರೆಗೂ ಬರೋ ಚಾನ್ಸಸ್ ಇದೆ. ಡನ್. ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ಡಬಲ್ ಕನ್ಫರ್ಮೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಹೈ ಬ್ರೇಕ್ ಆದಾಗ ಇಮಿಡಿಯೇಟ್ಲಿ ಟ್ರೇಡ್ ತಗೋಬಹುದು ಸ್ಕ್ಯಾಲ್ಪಿಂಗ್ ಗೋಸ್ಕರ 100 ಪಾಯಿಂಟ್ ಅಥವಾ 80 ಪಾಯಿಂಟ್. ಬಟ್ ಲೋ ಬ್ರೇಕ್ ಆದ್ರೆ ಅಂದ್ರೆ ಇಲ್ಲಿ 49,200 ಬ್ರೇಕ್ ಆದ್ರೆ ರೀಟೆಸ್ಟ್ ಆದ್ಮೇಲೆ ಟ್ರೇಡಿಂಗ್ ಮಾಡೋದು ಚೆನ್ನಾಗಿರುತ್ತೆ. ಬೆಟರ್ ಕನ್ಫರ್ಮೇಶನ್. ಡನ್. ಅಂಡ್ ನಿಫ್ಟಿ ನೋಡ್ಬೇಕಂದ್ರೆ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಅಗೇನ್ ನಿಫ್ಟಿ ಈಸ್ ನೈದರ್ ಬೈಯಿಂಗ್ ನಾರ್ ಸೆಲ್ಲಿಂಗ್ ಸಿಚುವೇಶನ್ ಅಲ್ಲಿ ಇದೆ. ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನಾವು ಸ್ವಿಚ್ ಆದಾದ್ರೆ, ಸೊ ದಿಸ್ ಈಸ್ ಒನ್ ಹೈ ಆಕ್ಚುಲಿ ಇಲ್ಲಿರೋದು. ಇದು ಒಂದು ಹೈ ಕಾಣ್ತಾ ಇದೆ 23,318. ಓಕೆ, ಈ ಫ್ಲಾಟ್ ಇಲ್ಲೇ ಓಪನ್ ಆಗಿ ಸೊ ಈ ಹೈ ಬ್ರೇಕ್ ಆದ್ರೆ ಇಮಿಡಿಯೇಟ್ ಹೈ ಇರೋದು ಎಲ್ಲಿಗೆ, ಈ ಝೋನ್ ಓವರ್ ಆಲ್ ಒಂದು ರೆಸಿಸ್ಟೆನ್ಸ್ ಪಾಯಿಂಟ್ ಆಗಿ ವರ್ಕ್ ಆಗುತ್ತೆ. ಓಕೆ, ವಿಚ್ ಒನ್? ದಿಸ್ ಝೋನ್. ಈ ಝೋನ್ ಒಂದು ಓವರ್ ಆಲ್ ರೆಸಿಸ್ಟೆನ್ಸ್ ಝೋನ್ ಆಗಿ ವರ್ಕ್ ಆಗುತ್ತೆ ಅಪ್ ಟು 23,350. ಈ ಝೋನ್ ಬಿಟ್ಟು ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ನಮಗೆ ಅರೌಂಡ್ ಒಂದು 60ರಿಂದ 70 ಪಾಯಿಂಟ್ ಟಾರ್ಗೆಟ್ ಸಿಗೋ ಚಾನ್ಸಸ್ ಇರುತ್ತೆ. ಬಟ್ ಸೆಲ್ಲಿಂಗ್ ಯಾವ ರೀತಿ? ಓಕೆ, ಪ್ರೀವಿಯಸ್ ಈ ಪಾಯಿಂಟ್ ಇಂದ ಇಲ್ಲಿವರೆಗೂ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ ಅಂತ ತಿಳ್ಕೊಳ್ಳಿ. ಗ್ಯಾಪ್ ಅಪ್ ಆಗಿ ಟಾಪ್ ಅಲ್ಲಿ ಈ ರೀತಿ ಗ್ಯಾಪ್ ಅಪ್ ಆಯ್ತು ಅಂತ ತಿಳ್ಕೊಳ್ಳಿ. ಟಾಪ್ ಅಲ್ಲಿ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಅಂದ್ರೆ 5 ನಿಮಿಷ ಅಥವಾ 3 ನಿಮಿಷ ಟೈಮ್ ಫ್ರೇಮ್ ಅಲ್ಲಿ 5 ನಿಮಿಷ ಟೈಮ್ ಫ್ರೇಮ್ ಅಲ್ಲಿ ಅಂತ ತಿಳ್ಕೊಳ್ಳಿ. ಎಂ ಪ್ಯಾಟರ್ನ್ ಫಾರ್ಮ್ ಆದ್ರೆ ಅಗೇನ್ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿನ ನೋಡಬಹುದು. ಅದೇ ಫ್ಲಾಟ್ ಓಪನ್ ಆಗಿ ಇಮಿಡಿಯೇಟ್ಲಿ ದಂಡ್ ಅಂತ ಮೇಲ್ಗಡೆ ಹೋದ್ರೆ ಅಗೇನ್ ಎಂ ಪ್ಯಾಟರ್ನ್ ಅಲ್ಲಿ ಸೆಲ್ಲಿಂಗ್ ಅಪಾರ್ಚುನಿಟಿನ ನಾವು ನೋಡಬಹುದು. ಎಲ್ಲಿವರೆಗೂ ಬರೋ ಚಾನ್ಸಸ್ ಇರುತ್ತೆ? ಎಂ ಆದ್ರೆ 23,170 ಅಥವಾ 180 ವರೆಗೂ ಬರೋ ಚಾನ್ಸಸ್ ಜಾಸ್ತಿ ಇದೆ. ಡನ್. ಅಂಡ್ ಸೇಮ್ ಆಸ್ ಸೆನ್ಸೆಕ್ಸ್ ಮೇ ಬಿ ಸೇಮ್ ಅನ್ಸುತ್ತೆ, ಯಾಕಂದ್ರೆ ಇಲ್ಲೂ ಕೂಡ ಸೇಮ್ ಹೈಸ್ ಗಳಿದೆ, ರೆಸಿಸ್ಟೆನ್ಸ್ ಲೆವೆಲ್ ಇದೆ. ಈ ರೆಸಿಸ್ಟೆನ್ಸ್ ಲೆವೆಲ್ 76,900 ಅಪ್ರಾಕ್ಸಿಮೇಟ್ಲಿ 77,000 ರೌಂಡ್ ಲೆವೆಲ್ ಏನಿದೆ, ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಬ್ರೇಕ್ ಆದ್ರೆ ಅರೌಂಡ್ 300 ಪಾಯಿಂಟ್ ಟಾರ್ಗೆಟ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಇದನ್ನ ಬಿಟ್ರೆ ಇದೇ ಪಾಯಿಂಟ್ ಅಲ್ಲಿ ಎಂ ಪ್ಯಾಟರ್ನ್ ಫಾರ್ಮ್ ಆದ್ರೆ ಅಗೇನ್ ನಮ್ಗೊಂದು ಸೆಲ್ಲಿಂಗ್ ಅಪಾರ್ಚುನಿಟಿ ಸಿಗಬಹುದು. ಫ್ಲಾಟ್ ಓಪನ್ ಆಗಿ ಸೀದಾ ಮೇಲ್ಗಡೆ ಹೋದ್ರೂ ಕೂಡ ಎಂ ಪ್ಯಾಟರ್ನ್ ಅಲ್ಲಿ ನಾವು ಸೆಲ್ಲಿಂಗ್ ಮಾಡಬಹುದು. ಬೈ ಎನಿ ಚಾನ್ಸ್ ಗ್ಯಾಪ್ ಡೌನ್ ಆದ್ರೆ ಹೈ ಬ್ರೇಕ್ ಆದಾಗ ಬೈಯಿಂಗ್. ಓಕೆ, ಅಂಡ್ ದೆನ್ ಈ ರೀತಿ ಲೈಕ್ ಒನ್ ರೆಡ್ ಒನ್ ಗ್ರೀನ್ ಕ್ಯಾಂಡಲ್ ಆಗಿ ಅವೆರಡರ ಲೋ ಬ್ರೇಕ್ ಆದ್ರೆ ಸೆಲ್ಲಿಂಗ್ ಅಪಾರ್ಚುನಿಟಿನ ನಾವು ನೋಡಬಹುದು. ಓಕೆ, ಸೊ ದಿಸ್ ಇಸ್ ದಿ ಸಿಂಪಲ್ ಅನಾಲಿಸಿಸ್ ಫಾರ್ ಟುಡೇ. ಓಕೆ, ನಾಳೆ ಯಾವ ರೀತಿ ಟ್ರೇಡ್ ಮಾಡಬಹುದು ಅನ್ನೋದು. ಸೊ ಅಕಾರ್ಡಿಂಗ್ ಟು ಮೈ ನಾಲೆಜ್ ದಟ್ಸ್ ಇಟ್ ಫಾರ್ ಟುಡೇ ಅಂಡ್ ಥ್ಯಾಂಕ್ ಯು.